Lakshmi Fashion, ready-made exclusive showroom, kids wear, women's wear and men's wear. Padagunti Complex, Bangikunta, Basewar Raichur. Inde bheti nidi. Hotel Orange, boarding and lodging. Opposite Public Garden, beside Iyengar Bakery, Station Road, Raichur. GP Kids Fair beside SLV Hotel, Station Road, Raichur. BSK Fashions, Cloth Bazaar, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Shortly open Volume Spa and Saloon, L'Oreal Professional, near Ambedkar Circle, opposite Public Garden, Station Road, Raichur. Sri Nandi Township, near Navodaya Engineering College, Bijangera Road, Raichur. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ನಮಸ್ಕಾರ, ಸಿಬಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ತರಬೇತಿ ಪಡೆದು ಸುಸೂತ್ರವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಲು ಸಿಬ್ಬಂದಿಗಳಿಗೆ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ಸೂಚನೆ. ರಾಯಚೂರು ಲೋಕಸಭೆ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ನೀಡಲು ಗಂಗಾಧರ್ ನಾಯಕ್ ಒತ್ತಾಯ. ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಹಾರುದ್ರಯಾಗ. ವಾರ್ಡ್ ನಂಬರ್ 6ರಲ್ಲಿ ಸ್ಲಂ ನಿವಾಸಿಗಳ ಮೇಲೆ ದೌರ್ಜನ್ಯ, ಕ್ರಮಕ್ಕೆ ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಸ್ಲಂ ಜನರ ಸಮಾವೇಶ, ಧರ್ಮದ ಹೆಸರಿನಲ್ಲಿ ಜನರನ್ನು ಇಬ್ಬಾಗ ಮಾಡುವ ಹುನ್ನಾರ ಅಪಾಯಕಾರಿ, ರಂಜಾನ್ ದರ್ಗಾ. ಮತ್ತು ಜೆಸಿಐ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಸಾಧಕರಿಗೆ ಸನ್ಮಾನ. ಲೋಕಸಭಾ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸುವ ಸಿಬ್ಬಂದಿಗಳು ಆಯೋಗ ಆಯೋಜಿಸಿದ್ದು ತರಬೇತಿಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ವ್ಯವಸ್ಥಿತವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸುವಂತೆ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್. ಲೋಕಸಭಾ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸಲು ಸಿಬ್ಬಂದಿಗಳು ಆಯೋಗ ಆಯೋಜಿಸುವ ತರಬೇತಿಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ವ್ಯವಸ್ಥಿತವಾಗಿ ಚುನಾವಣೆ ಪ್ರಕ್ರಿಯೆ ನಡೆಸುವಂತೆ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ಸೂಚಿಸಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣಾ ಸಿಬ್ಬಂದಿಗಳ ಸಭೆಯಲ್ಲಿ ಈಗಾಗಲೇ ನಡೆದಿರುವ ತರಬೇತಿಗಳ ಮಾಹಿತಿ ಪಡೆದರು. ಈ ಬಾರಿ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದು, ಪ್ರತಿ ಬಾರಿಯಂತೆ ಈ ಬಾರಿಯೂ ತರಬೇತಿಗಳಲ್ಲಿ ಭಾಗಿಯಾಗಬೇಕು. ಮತದಾನ ಮಾಡುವ ಮತದಾರನಿಗೆ ಮತದಾನ ಖಾತ್ರಿ ಮಾಡಲು ಇರುವ ವ್ಯವಸ್ಥೆ ಕುರಿತು ಮಾಹಿತಿ ನೀಡಬೇಕು ಎಂದರು. ಮತಗಟ್ಟೆ ಅಧಿಕಾರಿಗಳು ಹಾಗೂ ವಿವಿಧ ಹಂತದ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಪೂರಕವಾಗಿ ತರಬೇತಿಗಳನ್ನು ನಡೆಸಲಾಗುತ್ತದೆ. ಸಿಟಿಜನ್ ಆಪ್, ಸುವಿಧಾ, ಸಿ ವಿಜಿಲ್ ಆಪ್ಗಳನ್ನು ಬಳಕೆ ಕುರಿತು ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಂತೆ ಚುನಾವಣೆ ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕು ಎಂದರು. ಚುನಾವಣಾ ಕಾರ್ಯಗಳಿಗೆ ನಿಯುಕ್ತಿಗೊಂಡ ಸಿಬ್ಬಂದಿಗಳು ತರಬೇತಿ ಪಡೆದು ಕಾರ್ಯನಿರ್ವಹಿಸಬೇಕು. ಸಕಾರಣವಿಲ್ಲದೆ ತರಬೇತಿಗೆ ಹಾಜರಾಗದೆ ಹೋದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ವಿಧಾನಸಭಾ ಕ್ಷೇತ್ರಗಳ ವಾರು ಮಾಹಿತಿ ಪಡೆದ ಅವರು ಮತಗಟ್ಟೆ ಕೇಂದ್ರಗಳ ಪೂರ್ವ ಸಿದ್ಧತೆ, ಅಗತ್ಯ ಸೌಕರ್ಯಗಳ ಪರಿಶೀಲನೆ ನಡೆಸಬೇಕು. ಮತಯಂತ್ರಗಳು, ಸಿಬ್ಬಂದಿಗಳೊಂದಿಗೆ ಹೆಚ್ಚುವರಿ ವ್ಯವಸ್ಥೆಯನ್ನು ನಿರ್ವಹಿಸಲು ಆಯಾ ತಹಸೀಲ್ದಾರ್ಗಳು ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಮಾದರಿ ನೀತಿ ಸಂಹಿತೆ ಜಾರಿಗೊಂಡಿದ್ದು, ರಾಜಕೀಯ ಪಕ್ಷಗಳು ರಾಜಕೀಯ ಚಟುವಟಿಕೆಗಳ ವೇಳೆ ನಿಗಾ ವಹಿಸಬೇಕು. ಪೊಲೀಸ್ ಸಿಬ್ಬಂದಿಗಳ ನೆರವು ಪಡೆದು ಅಶಾಂತಿಗೆ ಕಾರಣವಾಗುವ ಪ್ರಸಂಗಗಳನ್ನು ನಿಯಂತ್ರಿಸಬೇಕು ಎಂದರು. ಸಭೆಯಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಶರದ್ ಬಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್ ಹಾಗೂ ತಾಲೂಕು ಚುನಾವಣಾಧಿಕಾರಿಗಳು, ಸಹಾಯಕ ಆಯುಕ್ತರು, ಸಿಬ್ಬಂದಿಗಳು ಕಳೆದ 12 ವರ್ಷಗಳಿಂದ ಬಿಜೆಪಿ ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದು, ಲೋಕಸಭಾ ಚುನಾವಣೆ ಟಿಕೆಟ್ ನೀಡುವಂತೆ ಮಾಜಿ ಸಂಸದ ಗಂಗಾಧರ್ ನಾಯಕ್ ಮನವಿ. ಕಳೆದ 12 ವರ್ಷಗಳಿಂದ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದು, ಲೋಕಸಭಾ ಚುನಾವಣೆ ಟಿಕೆಟ್ ನೀಡುವಂತೆ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮನವಿ ಮಾಡಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದು, ಈಗಾಗಲೇ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ವರಿಷ್ಠರಿಗೆ ಮನವಿ ನೀಡಿದ್ದೇನೆ. ಶಾಸಕನಾಗಿ ಹಾಗೂ ಅನೇಕ ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿ ಜೊತೆಗೆ ಕ್ಷೇತ್ರ ಸಮಸ್ಯೆಗಳ ಜನರೊಂದಿಗೆ ಒಡನಾಟವಿದ್ದು ಪಕ್ಷದ ಅಭ್ಯರ್ಥಿಯಾಗಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿತ್ತು. ಆದರೆ ಪಕ್ಷದ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಕಾರ್ಯ ಕೈಗೊಂಡಿದ್ದೆ.
ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್, ಮಾಜಿ ಸಂಸದ ಎಸ್ ಫಕೀರಪ್ಪ ಸೇರಿ ಇತರರು ಆಕಾಂಕ್ಷಿಯಾಗಿ ಟಿಕೆಟ್ ಕೇಳುತ್ತಿದ್ದಾರೆ. ಟಿಕೆಟ್ ಕೇಳುವುದು ತಪ್ಪಲ್ಲ, ಆದರೆ ಪಕ್ಷ ವರಿಷ್ಠರು ಸೇವಾ ಹಿರಿತನವನ್ನು ಪರಿಗಣಿಸಿ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದರು. ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧನಾಗಿದ್ದು, ಟಿಕೆಟ್ ದೊರೆಯದೇ ಇದ್ದರೂ ಪಕ್ಷದಲ್ಲಿ ಮುಂದುವರಿಯುತ್ತೇನೆ, ಆದರೆ ಪಕ್ಷದ ಅವಕಾಶ ಮಾಡಿಕೊಡುವಂತೆ ವಿನಂತಿಸಿದರು. ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 2007ರಲ್ಲಿ ಸೇರಿಕೊಂಡು ಇಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಮುಖಂಡರಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ಈಗ ಸದ್ಯದಲ್ಲಿ ಸೀನಿಯರ್ ಅಂದರೆ ನಾನೇ. ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯರ್ ಅಂದರೆ ನಾನು. ಈಗ ಶಾಸಕರು ಶಿವಮೊಗ್ಗಿರ್ಬೋದು, ರಾಜಗೌಡ ಇರ್ಬೋದು, ಶಾಸಕರು ಮಾಡಿದ್ರು ಕಾರ್ಯಕರ್ತನಾಗಿ ಮಾಜಿ ಶಾಸಕನಾಗಿ ನಾನಿದ್ದೀನಿ. ನನಗೆ ತಿರುಗಾಗಿರ್ಬೋದು, ಇಲ್ಲ ಅಂತಲ್ಲ, ಅವ್ರು ಕೇಳಬಾರ್ದು ಅಂತ ನನ್ನ ವಿಚಾರ, ಅವ್ರಿಗೆ ಕೇಳ್ಬೋದು. ಆದರೆ ನಾನು ಆಸ್ ಎ ಸೀನಿಯರ್ ಅವ್ರಿಗೆ ಕೆಲಸ ಮಾಡಿದ್ದೀನಿ, ನನಗೊಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಕೇಳ್ತೀನಿ. ಇನ್ನೊಬ್ಬರ ಬಗ್ಗೆ ನಾನು ಶಾಸಕರ ಹೊರಗೆ ಕಡೆ ನಾವು ಶಾಸಕರನ್ನ ನಾವು ರಾಜಗೌಡ ಬಿಡ್ತಾ ಇದ್ದೀವಿ, ವೆಂಕಟೇಶ್ವರ ಬಿಡ್ತಾ ಇದ್ದೀವಿ, ಮುಖ್ಯ ಮೇಡಮ್ ಅವ್ರು ಬಿಡ್ತಾ ಇದ್ದೀವಿ, ಶಿವರಾಜ್ ಪಾಟೀಲ್ ಬಿಡ್ತಾ ಇದ್ದೀವಿ, ಮತ್ತು ನಮ್ಮ ನಾಗರಾಜ್ ಬಿಡ್ತಾ ಇದ್ದೀವಿ, ಎಲ್ಲರಿಗೂ ನಾನು ಬೇಕಾದ್ರೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಪಾರ್ಲಿಮೆಂಟ್ ಆಕಾಂಕ್ಷೆ ಆಗಬೇಕು ಸರ್, ಎಲ್ಲರೂ ಸಹಾಯ ಮಾಡ್ತಾರೆ ಎಲ್ಲರೂ ಕೇಳಿದ್ದೀನಿ. ಯಾರು ಕೇಳಿದ್ರೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಮುಖಂಡರ ಕೇಳಿ ಬಂದಿದ್ದಾರೆ. ಅಷ್ಟೇ ಪ್ರೆಸ್ ಮೀಟ್ ಮಾಡಿ ನನ್ನ ಅಳಲನ್ನು ಪಕ್ಷದ ಪತ್ರಿಕಾ ಮುಖಾಂತರ ತಿಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಟಿಕೆಟ್ ಕೊಟ್ಟರು ಸಂತೋಷ, ಕೊಡೋದು ಸಂತೋಷ, ಪಕ್ಷದಲ್ಲಿ ಇರ್ತೀವಿ, ಪಕ್ಷ ಬಿಡ್ತೀವಿ, ನನ್ನ ಪಕ್ಷ ಬಿಟ್ಟೆ ಎಲ್ಲಿ ಹೋಗಲ್ಲ. ಆದರೆ ನನ್ನ ಒಂದು ಮನಸ್ಸಿನ ವಿಚಾರ, ಆಸೆ, ಆಕಾಂಕ್ಷೆಗಳು ಮತ್ತು ನನ್ನ ಕಾರ್ಯಕರ್ತರ ಒತ್ತಡ, ಯಾಕೆ ಆಕ್ಟಿವ್ ಆಗಿಲ್ಲ, ಯಾಕೆ ಪ್ರೆಸ್ ಮೀಟ್ ಮಾಡಲ್ಲ, ಯಾಕೆ ಆಕ್ಟಿವ್ ಆಗಿಲ್ಲ, ಯಾಕೆ ನಾವು ಕೂಡ ಪಕ್ಷದ ಆದೇಶನ ಪಾಲಿಸೋಣ, ಪಕ್ಷದ ವಿರುದ್ಧ ಹೋಗಿದ್ದಾರೆ. ವಿಧಾನಸಭಾ ಮಾನವೀಯ ಪಕ್ಷಕ್ಕೆ ಹೋರಾಟ ಮಾಡಿ, ಮಹಾಂತರಿ ಪಕ್ಷಕ್ಕೆ ಕಾಂಗ್ರೆಸ್ಗೆ ಹೋರಾಟ ಮಾಡಿದ್ರು ಕೂಡ, ನನ್ನ ಕೊನೆಯ ಹಂತದಲ್ಲಿ ಬಿಜೆಪಿ ತಕ್ಕ ಮಾಡಿದ್ರು ಕೂಡ ನಾನು ಯಾವುದೊಂದು ಪಕ್ಷಕ್ಕೆ ಮುಖ ಮಾಡಿಲ್ಲ. ನಾನು ಬಹಳಷ್ಟು ಕೇಳಿದ್ರು, ನೀವು ಒಂದು ಕಡೆ ಯಾಕಿತ್ತು ಅನ್ಯಾಯ, ಒಂದು ಪಕ್ಷ ಬರುವುದು, ಅವರು ನಮ್ಮ ಡಾಕ್ಟರ್ ಎಂ.ಪಿ. ಅವರು ಪಾರ್ಟಿ ಸೇರಿದ್ರು, ಎಲ್ಲರೂ ಸೇರಿದ್ರು. ಆದ್ರೆ ನಾನು ಬರಲ್ಲ, ಮಾದೇವಪ್ಪವರು ಸೇರಿದ್ರು, ನಾನು ಬರಲ್ಲ, ನಾನು ಬಿಜೆಪಿ ರೂಪಾಯಿಗೆ ಮಾರಾಟ ಕೊಟ್ಟೆ. ಮಾರಾಟ ಚೇಂಜ್ ಮಾಡಿ ಶಾಲೆ ತಂದೆ. ಶಾಲೆಯ ಟಿಕೆಟ್ ತಂದಾಗ ಕೇವಲ 12 ದಿನ ಉಳಿದಿತ್ತು. ಟೈಮ್ ಸಾಲಿಲ್ಲ, ಎಲ್ಲಾನು ಭೇಟಿಯಾಗಿ ಎಲ್ಲರನ್ನ ಸಂಪರ್ಕ ಮಾಡೋದು ಅಂದರೆ ಆಲ್ರೆಡಿ 30,000 ಓಡ್ತಾ ಇದ್ದೀವಿ. 30 ಬರೇ 12 ದಿವಸ ಪ್ರಯತ್ನ ಮಾಡಿ ಮುಂದೆ 30,000 ಓಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಮಾನವಲ್ಲಿ ಭೇಟಿಯಾಗಿದೆ, ಇಲ್ಲ ಅಂತಲ್ಲ. ನಾನು 2008ರಲ್ಲಿ ಇದ್ದರೆ 36,000 ಓಡ್ತಾ ಇದೆ, ಕಾಂಗ್ರೆಸ್ 32,000 ಆಗಿದೆ. 2008ರಲ್ಲಿ 36,000 ಮನೆ 30,000 ಆಗಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಆರ್ ತಿಮ್ಮಯ್ಯ, ಆಮರೇಶ್ ಬಲ್ಲಟಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪುಲ್ವಾಮಾದಲ್ಲಿ ಉಗ್ರರ ದಾಳಿ ಹುತಾತ್ಮರಾದ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಮಂತ್ರಾಲಯ ಮಠದಲ್ಲಿ ಮಹಾರುದ್ರಯಾಗ ನಡೆಸಲಾಯಿತು. ಪುಲ್ವಾಮಾನಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಮಂತ್ರಾಲಯ ಮಠದಲ್ಲಿ ಮಹಾರುದ್ರಯಾಗ ನಡೆಸಲಾಯಿತು. ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬದೇಂದ್ರ ತೀರ್ಥರ ಸಾನ್ನಿಧ್ಯದಲ್ಲಿ ನಡೆದ ಯಾಗದಲ್ಲಿ ಅನೇಕ ಪಂಡಿತರು ವೇದಘೋಷದೊಂದಿಗೆ ಮಹಾರುದ್ರಯಾಗ ಪ್ರಾರಂಭಗೊಂಡಿತು. ವಿವಿಧೆಡೆಯಿಂದ ಆಗಮಿಸಿದ ಪಂಡಿತರು ಯಾಗ ಪ್ರಕ್ರಿಯೆಗಳನ್ನು ನಡೆಸಿದರು. ಶ್ರೀಗಳು ಮಾತನಾಡಿದ, ದೇಶಕ್ಕಾಗಿ ಪ್ರಾಣ ತೆತ್ತ ಸೈನಿಕರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಭಯೋತ್ಪಾದನೆ ಯಾವ ದೇಶಕ್ಕೂ ಒಳಿತನ್ನು ಮಾಡುವುದಿಲ್ಲ. ಯಾವ ಧರ್ಮವೂ ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ. ದೇಶ ಗಡಿ ಕಾಯುವ ಮೂಲಕ ಪ್ರಾಣವನ್ನೇ ನೀಡುವ ಸೈನಿಕರು ಸೇವೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು, ಪಂಡಿತರು, ಮಹಿಳೆಯರು ಭಾಗವಹಿಸಿದರು. Om Namo Bhagavate Rudaya
ಈಗ ಜಾಹೀರಾತು. ನಂದಿ ಟೌನ್ಶಿಪ್ 30-40-40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಬಿಟಿ ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟಿಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟುಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟುಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ಚಿಕ್ಕ ಮಕ್ಕಳು ಬೇರೆ ಸಬ್ಮಿಟ್ ಬೇರೆ, ದೊಡ್ಡ ಮಕ್ಕಳು ಸಬ್ಮಿಟ್ ಬೇರೆ, ಎರಡು ಸಬ್ಮಿಟ್ ಎಲ್ಲ ಪ್ಲಾನಿಂಗ್ ಮೇಲೆ ಮಾಡ್ತಾ ಇದೀವಲ್ಲ. ಡಿಫ್ರೆನ್ಸ್ ಎಲ್ಲ ನಾವು ಪ್ಲಾಂಟೇಷನ್ ಮಾಡಿದ್ವಲ್ಲ ಕಂಪ್ಲೀಟ್, ಅದೆಲ್ಲ 5 ಬೋರ್ಸ್ ಹಾಕ್ಸಿದ್ವಲ್ಲ, ಎಲ್ಲ ಸಿಲ್ಕ್ ವಾಟರ್ ಕಲೆಕ್ಷನ್ಸ್ ಚೆನ್ನಾಗಿ ಸರ್. ವಾತಾವರಣ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡಕ್ಕೆ ಒಳ್ಳೆ ಇರ್ತದೆ. ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಅದು ಗುಲ್ಬರ್ಗ ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ ಚೆನ್ನಾಗಿದೆ ಸರ್. ಡ್ರೈನೇಜ್, ಅಂಡರ್ಗ್ರೌಂಡ್ ಡ್ರೈನೇಜ್, ಬಿಟಿ ರೋಡ್ಸ್, ಲೋಕಲ್ ಲೈಟ್ಸ್ ಹಾಕ್ಸಿ ಚೆನ್ನಾಗಿ ಮಾಡ್ತಾರೆ. ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 7338 84426, ಜಿ ಬಸವರಾಜ್ ಗಟ್ಟು 98860. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಟಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿಟಿವಿ ಇನ್ ಆಲ್ ಫ್ಲೋರ್ಸ್, ಎಸಿ ಡಬಲ್ ರೂಮ್ and 3-bed AC deluxe room, AC banquet hall, 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861988829, 99456 00634. GP Kids Wear ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 teenage boy and girls fashionable clothing casuals. We have special for college girls party wear, top, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Wear beside SLV Hotel, Station Road, Raichur. Lakshmi Fashion, ready-made exclusive showroom. Dealer in Baba suit, sherwani, modi suit, t-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, girls jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gowns and all types of kids wear, women's wear and men's wear available. Lakshmi Fashion, ready-made exclusive showroom, kids wear, women's wear and men's wear. Kodagunti Complex, Bangikunta, Bestwatpet, Raichur. Mobile 99800 63065.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. BSK ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. BSK ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532-250-288. Shortly open Volume Spa and Salon, L'Oreal Professional. Hair salon, facial, manicure, hair wash and makeup, etc. Near Ambedkar Circle, opposite Public Garden, Station Road, Raichur. ನಗರದ ಮುಖ್ಯ ರಸ್ತೆಯಾದ ಆಶಾಪುರ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632876675, 8088881152. ವಾರ್ಡ್ ನಂಬರ್ 6ರಲ್ಲಿ ಸರ್ವೆ ನಂಬರ್ 1476/1 ವಿಸ್ತೀರ್ಣ 12 ಎಕರೆ 2 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ವಾಸಿಸುವ ನಿವಾಸಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಖಂಡಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಾರ್ಡ್ ನಂಬರ್ 6ರಲ್ಲಿ ಸರ್ವೆ ನಂಬರ್ 1476/1 ವಿಸ್ತೀರ್ಣ 12 ಎಕರೆ 2 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ವಾಸಿಸುವ ನಿವಾಸಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವುದನ್ನು ಖಂಡಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವಾರ್ಡ್ ನಂಬರ್ 6ರ ನಿವಾಸಿಗಳು ಕಳೆದ ಅನೇಕ ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಬಡಾವಣೆಯ ಜನರು ಕುಲಸುಂಬಿ ಕಾಲೋನಿಗಳೆಂದು ಹೇಳಿಕೊಂಡಿದ್ದಾರೆ. ನಗರಸಭೆ ಹೆಸರಿನಲ್ಲಿ ಕಾಯ್ದಿರಿಸಲಾದ ಸರ್ವೆ ನಂಬರ್ 1476/1 ವಿಸ್ತೀರ್ಣ 12 ಎಕರೆ 2 ಗುಂಟೆ ಜಮೀನು ಇದೆ. ಬಡ ಜನರಿಗೆ ಅತಿ ಕಡಿಮೆ
ಮಾರಾಟ ಮಾಡಲಾಗಿದೆ. ನಿವೇಶನ ಖರೀದಿಸಿದ ಜನರು ಮನೆ ನಿರ್ಮಿಸಿಕೊಂಡು ನಗರಸಭೆಗೆ ಆಸ್ತಿ ತೆರಿಗೆ, ವಿದ್ಯುತ್ ಬಿಲ್, ನೀರಿನ ಕರ ಸೇರಿದಂತೆ ಇನ್ನಿತರ ಪಾವತಿಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವರು ನಗರಸಭೆ ಸರ್ಕಾರಿ ಜಮೀನು ಪಟ್ಟಾದಾರರು ಹೇಳಿಕೊಂಡು ಪ್ರತಿ ಮನೆಯವರ ಹಣ ಪಾವತಿಸಬೇಕೆಂದು ಬೆದರಿಕೆ ಹಾಕಿ ದೌರ್ಜನ್ಯ ಎಸಗಿದ್ದಾರೆ. ಇದರಿಂದ ಜನರು ಭಯಭೀತರಾಗಿದ್ದಾರೆ. ಹಣ ಪಾವತಿಸದಿದ್ದರೆ ನಿಮ್ಮ ಮನೆಗಳನ್ನು ನೆಲಸಮಗೊಳಿಸಲಾಗುತ್ತದೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಕೂಡಲೇ ನಗರಸಭೆ ಅಧಿಕಾರಿಗಳು ಸರ್ವೆ ನಂಬರ್ 1476/1 ವಿಸ್ತೀರ್ಣ 12 ಎಕರೆ 2 ಗುಂಟೆ ಸರ್ಕಾರಿ ಜಮೀನನ್ನು ಸರ್ವೆ ಮಾಡಿಸಿ ಸರ್ಕಾರದ ಆಡಳಿತಕ್ಕೆ ವಶಪಡಿಸಿಕೊಂಡು ಬಡ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಮತ್ತೆ ಮನೆ ಮಾಲೀಕರಿಗೆ ಸರ್ಕಾರದಿಂದ ಹಕ್ಕುಪತ್ರ ವಿತರಣೆ ಮತ್ತು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ OL ಸಂಖ್ಯೆ ಅಳವಡಿಸಿ ನೋಂದಣಿ ಮಾಡಿ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ವತಿಯಿಂದ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ DC ಅವರಿಗೆ. ಕಾರಣ ಏನಂದರೆ ಈಗ ಮುನ್ಸಿಪಲ್ ಕಾಲೋನಿ ವಾರ್ಡ್ ನಂಬರ್ 6ರಲ್ಲಿ ಸರ್ಕಾರಿ ಜಮೀನು ಇದರಲ್ಲಿ ಸರ್ಕಾರಿ ಜಮೀನು ಅಂದರೆ 12 ಎಕರೆ 2 ಗುಂಟೆ ಸರ್ಕಾರದ್ದು ಕಾದಿಸಲಾಗಿರೋದನ್ನು ನಗರಸಭೆ ಅಂತೇಳಿ. ಸೊ ಈ ಜಮೀನಿನಲ್ಲಿ ಸಖತ್ತು ಜನ ಈಗ 400-800 ಜನ ಅಲ್ಲಿ ವಾಸಂಗಿದ್ದಾರೆ. ಸೊ ದಿಢೀಲ್ ಅಂತ ಬಂದು ಇವತ್ತು ಇಲ್ಲ ನಾವು ನಮ್ಮದು ಪಟ್ಟದಾರ ನಾವು ಇದಕ್ಕೆ ನೀವು ದುಡ್ಡು ಕೊಡ್ಬೇಕಂತೇಳಿ ಅಲ್ಲಿ ಜನಾಂಗ ತ್ರಾಸ ಮಾಡಿದ್ದಾರೆ. ಅದು ಹಾಗಾಗಿ ನಾವು DCಗೆ ಒಂದು ಕಚೇರಿಗೆ ಒಂದು ಮನೆ ಪತ್ರ ಕೊಡ್ಬೇಕಂತೇಳಿ ನಾವು ಒಂದು ನಂಬಿಕೆಂದಿದ್ದೀವಿ ಇವತ್ತಿನ ದಿನ. ಸೊ ಇವತ್ತು ನೀತಿ ಸಂಹಿತೆ ಉಲ್ಲಂಘಿಸಿದ ಕಾರಣಕ್ಕಾಗಿ ನಾವು ಎಷ್ಟು ಜನ ಬರೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾವು 4-5 ಜನ DCಗೆ ಹೋಗಿ ಒಂದು ಮನೆ ಪತ್ರ ಏನು ಪ್ರಾಬ್ಲಮ್ ಆದ್ರೆ ಅಷ್ಟೇ ಇಲ್ಲ. ಈಗ ನಮ್ಮದು ಸುಮಾರು 1995ರಿಂದ ನಾವು ವಾಸ ಆಗಿದ್ವಿ ಅಲ್ಲಿ. ಏನು 50-60 ವರ್ಷದಿಂದ ನಾವು ವಾಸ ಆಗಿದ್ವಿ ಅಲ್ಲಿ. ಈ ಕುಟುಂಬದ ಜೊತೆಗೆ ಎಲ್ಲರೂ ಬಡಗಟ್ಟಿಗರು ಕುಟುಂಬರು ಮತ್ತು ಆಮೇಲೆ ಮುಸ್ಲಿಂ ಜನಾಂಗರು ಮತ್ತು ದಲಿತ ಜನಾಂಗರು ಮತ್ತು ಈ ಥರ ಎಲ್ಲ ಜನಾಂಗ ಸುಮಾರು ಏನಿಲ್ಲ 45 ವರ್ಷದಲ್ಲಿದ್ದು ಅವರು ಮುನ್ಸಿಪಾಲಿಟಿ ನಂಬರ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಚರಂಡಿ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯವನ್ನು ಹೊಂದಿದ್ದೀವಿ ನಾವು. ಅದು ಈಗ ಸದ್ಯಕ್ಕೆ ದಿಢೀಲ್ ಬಂದು ಈಗ ನಾವು ನಾವು ಇದಕ್ಕೆ ನೀವು ಖಾಲಿ ಮಾಡ್ಬೇಕು ನೀವು ಅಂತೇಳಿ ದೌರ್ಜನ್ಯ ಮಾಡ್ತಾರೆ. ಅಲ್ಲಿ ಪ್ರಭಾವ ವ್ಯಕ್ತಿಗಳು ಇನ್ನೂ ನಮಗೆ ಅದು ಮಾಹಿತಿ ನಿಗಡವಾಗಿ ಮಾಹಿತಿ ಬಂದಿಲ್ಲ. ಹಾಗಾಗಿ ನಾವು ಅದು ಮಾಹಿತಿ ಹಾಕಿದ್ದೀವಿ. ಆ ಮಾಹಿತಿ ತಗೊಂಡಾಗ ನಾವು ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ ಅದಕ್ಕೆ. ಹಾಗಾಗಿ ಸರ್ ನಾವು DCಗೆ ಏನಾಯ್ತು ಅಂದರೆ ಇವತ್ತು ಆ ಜಾಗನ ಸ್ವಾಧೀನ ತಗೊಂಡು ನಮಗೆ ಹಕ್ಕುಪತ್ರ ಕೊಡ್ಬೇಕಂತೇಳಿ ನಮ್ಮ ಬಂದೀವಿ. ಯಾರು ಬಂದಾರ ಸರ್ ಅಲ್ಲಿ ಬಂದು ಈಗ ನಮಗೆ ನಿಗಡವಾಗಿ ಮಾಹಿತಿ ಬಂದಿಲ್ಲ. ನಮಗೆ ಅದು ನಾವು ಮಾಹಿತಿ ತೊಗೊಂಡಿವಿ. ಈ ಸದ್ಯಕ್ಕೆ ಪ್ರಭಾವ ವ್ಯಕ್ತಿಗಳು ಹೆಸರು ಇನ್ನೂ ನಮಗಿನ್ನ ಡೀಟೇಲ್ಸ್ ಕೊಟ್ಟಿಲ್ಲ ನಮಗೆ. ಹಾಗಾಗಿ ಆ ಕಾರಣಕ್ಕಾಗಿ ನಾವು DCಗೆ ನಾವು ಒಂದು ಮನವಿ ಮಾಡಿ ಆಮೇಲೆ ಹಂತವಾಗಿ ನಾವು ಅದನ್ನು ಸಂಬಂಧಪಟ್ಟವ್ರನ್ನ ಕರೆಸ್ತೀವಿ. ನಾವು ಅದಕ್ಕೆ ಕರೆಸಿ ಮಾತಾಡ್ತೀವಿ. ಅದಕ್ಕೆ ಅವಾಗ ಅಲ್ಲ ಡಿಮಾಂಡ್ ರೇಟ್ಸ್ ಸೇರಿಸ್ಬೇಕಂತ ಐತೆ OL ನಂಬರಲ್ಲಿ. ಅದನ್ನ ಹಕ್ಕುಪತ್ರ ಕೊಡ್ಬೇಕಲ್ಲ, ಹಕ್ಕುಪತ್ರ ಕೊಡ್ಬೇಕು ಡಿಮಾಂಡಿಗೆ ಬರ್ತದೆ. ಅಲ್ಲಿ ಹೊತ್ತಾನು ಬಡಕ್ಕೆ ಆಗಿಲ್ಲ. ಹಾಗಾಗಿ ನಾವು ಸದ್ಯಕ್ಕೆ ಈಗ DC ಅವರಿಗೆ ಒಂದು ರಾಜ್ಯಾಧ್ಯಕ್ಷ N ಶರಣಪ್ಪ, M ವಸಂತ್ ಕುಮಾರ್, ಜಗದೀಶ್, ಶರಣಬಸವ, ನರಸಪ್ಪ, ಹನುಮಂತು, ರಾಮು, ಸಾಲಿದ್ರ, ಯಲ್ಲಪ್ಪ, ಗುಲಾಂ ದಸ್ತಗಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ಲಂ ಜನರಲ್ಲಿ ಸಹೋದರತೆಯಿಂದ ಎಲ್ಲಾ ಧರ್ಮ, ಜಾತಿ, ಭಾಷೆಯ ಜನರು ವಾಸಿಸುವ ತಾಣಗಳು ಸ್ಲಂಗಳಾಗಿದ್ದು ಸ್ಲಂಗಳಲ್ಲಿ ಇರುವುದು ಮಾನವ ಧರ್ಮವಾಗಿದೆ ಎಂದು ಹಿರಿಯ ಸಾಹಿತಿ ಹಾಗೂ ಸಂಸ್ಕೃತಿ ಚಿಂತಕ ರಂಜನ್ ದಗ್ಗ ಹೇಳಿದರು. ಸ್ಲಂ ಜನರಲ್ಲಿರುವ ಸೌಹಾರ್ದತೆ, ಸಹೋದರತೆಯಿಂದ ಎಲ್ಲ ಧರ್ಮದ, ಜಾತಿಯ, ಭಾಷೆ ಜನರು ವಾಸಿಸುವ ತಾಣಗಳು ಸ್ಲಂಗಳಾಗಿದ್ದು ಸ್ಲಂಗಳಲ್ಲಿ ಇರುವುದು ಮಾನವ ಧರ್ಮವಾಗಿದೆ ಎಂದು ಹಿರಿಯ ಸಾಹಿತಿ ಹಾಗೂ ಸಾಂಸ್ಕೃತಿಕ ಚಿಂತಕ ರಂಜಾನ್ ದರ್ಗಾ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಆಯೋಜಿಸಿದ್ದ ಸ್ಲಂ ಜನರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಸ್ಲಂ ಜನರ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಾಗಿದೆ. ಕೊಳಗೇರಿ ಜನರು ಶೋಷಣೆಗೆ ಒಳಗಾಗಿದ್ದವರು. ಸ್ಲಂಗಳ ವಾತಾವರಣ ಸಂವಿಧಾನದ ಆಶಯಕ್ಕೆ ಪೂರಕವಾಗಿದೆ ಎಂದರು. ಇಂದು ಧರ್ಮದ ಹೆಸರಿನಲ್ಲಿ ಸ್ಲಂ ಜನರನ್ನು ಇಬ್ಬಾಗ ಮಾಡುವ ವಾತಾವರಣ ದೇಶದಲ್ಲಿ ನಿರ್ಮಾಣವಾಗಿರುವುದು ಅಪಾಯಕಾರಿಯಾಗಿದೆ. ಧರ್ಮದ ಹೆಸರಿನಲ್ಲಿ ಕ್ರೌರ್ಯ ನಡೆಯುತ್ತಿದೆ. ಇದಕ್ಕೆ ಬಲಿಯಾಗುವುದು ಮೊದಲು ನಗರ ಪ್ರದೇಶದಲ್ಲಿರುವ ಕೊಳಗೇರಿ ಜನರು. ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನವನ್ನು ರಕ್ಷಿಸುವ ದೇಶವಾಸಿಗಳ ಜವಾಬ್ದಾರಿಯಾಗಿದೆ ಎಂದರು. ಚುನಾವಣೆಯಲ್ಲಿ ಧರ್ಮದ ಹೆಸರಿನಲ್ಲಿ ಮತ ಕೇಳುವವರಿಗೆ ಮತ ನೀಡದೆ ಸಂವಿಧಾನ ರಕ್ಷಿಸುವ, ಪ್ರಜಾಪ್ರಭುತ್ವ ಉಳಿಸುವ, ಸಾಮಾಜಿಕ ನ್ಯಾಯವನ್ನು ಸ್ಲಂ ಜನರಿಗೆ ನೀಡುವವರಿಗೆ ಮತ ಚಲಾಯಿಸಬೇಕು ಎಂದರು. ಪ್ರಾಸ್ತಾವಿಕವಾಗಿ ಸ್ಲಂ ಜನಾಂದೋಲನ ಕರ್ನಾಟಕ ಸಂಚಾಲಕ ಎ ನರಸಿಂಹಮೂರ್ತಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷ ಜನಾರ್ದನ ಹಳ್ಳಿಬೆಂಚಿ ವಹಿಸಿದ್ದರು. ಸ್ಲಂ ಜನಾಂದೋಲನ ಕರ್ನಾಟಕ ಕಾರ್ಯಕಾರಿ ಸಮಿತಿ ಸದಸ್ಯ ಚಂದ್ರಶೇಖರ್ ಎಕ್ಲಾಸ್ಪುರ್ ಮಾತನಾಡಿದರು. ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ರಿ. ಇಷ್ಟುವರೆಗೆ ಇದ್ದು ತಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಈಗಾಗಲೇ ಮಾತನಾಡ್ತಕ್ಕಂಥ
ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ಲಮ್ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕರಾದಂಥ ಎ ನರಸಿಂಹ ಸರ್ ಅವರು ಕೂಡ ಸ್ಲಮ್ ಕ್ರಿಯಾವೇದಿಕೆ ವತಿಯಿಂದ ಕನ್ನಡದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ. ವೇದಿಕೆ ಮೇಲೆ ಮಾದಿಗ ಮಹಾಸಭಾ ಒಕ್ಕೂಟ ರಾಜ್ಯ ಸಂಚಾಲಕ ಅಂಬಣ್ಣ ಆರೋಲಿಕರ್, ಶ್ರುತಿ ಸಂಸ್ಕೃತಿ ಸಂಸ್ಥೆಯ ಅಧ್ಯಕ್ಷ ಡಿಂಗ್ರಿ ನರಸಪ್ಪ, ಸ್ಲಂ ಕ್ರಿಯಾ ವೇದಿಕೆ ಉಪಾಧ್ಯಕ್ಷ ವೆಂಕಟೇಶ್ ಭಂಡಾರಿ, ನೂರ್ಜಾನ್, ಶಿವಮ್ಮ, ಶೈನಾಜ್, ಹಸೀನಾ ಬೇಗಂ, ಕೊರಮ ಸಮಾಜದ ಅಧ್ಯಕ್ಷ ನರಸಿಂಹಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ಲಂ ನಿವಾಸಿಗಳ ಕಟ್ಟಡ ಕಾರ್ಮಿಕರ ಅಧ್ಯಕ್ಷ ನಾಗರಾಜ್ ಜ್ಯೋತಿ ಕಾಲೋನಿ ಸ್ವಾಗತಿಸಿದರು. ಎಂ ಬಸವರಾಜ್ ಹೊಸೂರು ನಿರೂಪಿಸಿದರು. ರಾಜು ವಂದಿಸಿದರು. ವೀರೇಶ್, ರಾಮಕೃಷ್ಣ ಶಾಸ್ತ್ರಿ, ಮಹೇಶ್, ತಾಯಪ್ಪ, ಮಹೇಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತಿನ ನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಜೆಸಿಐ ವತಿಯಿಂದ ನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರಕ್ಕೆ ಆಗಮಿಸಿದ ಜೆಸಿಐ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಡಿ.ಜೆ.ಸಿ. ರಾಖಿ ಜೈನ್ ಅವರನ್ನು ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷರು, ಮಹಿಳಾ ವಿಭಾಗದ ಅಧ್ಯಕ್ಷರು ವಿನೂತನ ರೀತಿಯಲ್ಲಿ ಹೈದರಾಬಾದ್ ರಸ್ತೆಯಲ್ಲಿರುವ ಅನಾಥ ಮಕ್ಕಳ ಶಾಲೆಯ ಮಕ್ಕಳೊಂದಿಗೆ ಸಸಿ ನೆಡುವ ಕಾರ್ಯಕ್ರಮದೊಂದಿಗೆ ಸ್ವಾಗತ ಕೋರಿದರು. ನಂತರ ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರ ಸಹಯೋಗದೊಂದಿಗೆ 60ಕ್ಕೂ ಹೆಚ್ಚು ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಲಾಯಿತು ಹಾಗೂ ಅವಶ್ಯಕ ಔಷಧಿಯನ್ನು ಪರೀಕ್ಷೆಯ ನಂತರ ಮಕ್ಕಳಿಗೆ ವಿತರಿಸಲಾಯಿತು. ಅಲ್ಲದೆ ರಾಯಚೂರು ವತಿಯಿಂದ ಸೆನೆಟರ್ ವಿನೀತಾ ಬೋಹರಾ ಇವರ ಪ್ರಾಯೋಜಿತದಲ್ಲಿ ಅನಾಥ ಮಕ್ಕಳ ಶಾಲೆಗೆ ಅವಶ್ಯಕ ಕಚೇರಿ ಸಾಮಗ್ರಿಗಳನ್ನು ಅಲ್ಮಾರ ದೇಣಿಗೆ ನೀಡಲಾಯಿತು. ರಾಯಚೂರು ಪದಾಧಿಕಾರಿಗಳ ಹಾಗೂ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ನಗರದ ಜೆಸಿ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಧ್ಯಕ್ಷತೆಯನ್ನು ಜೆಸಿಐ ರಾಯಚೂರಿನ ಅಧ್ಯಕ್ಷರಾದ ಸೆನೆಟರ್ ವಿಜಯ ಮಹಾಂತೇಶ್ ವಹಿಸಿದ್ದರು. ಇಂಡಿಯಾದ ರಾಷ್ಟ್ರೀಯ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ರಾಖಿ ಜೈನ್ ಮತ್ತು ಸಾಯಿ ಕಿರಣ್ ಬಂಟು ವಲಯ 12 ಅಧ್ಯಕ್ಷರು ಹಾಗೂ ವಲಯ 12ರ ವಿಭಾಗ ಎ ಮತ್ತು ಸಿ ಉಪಾಧ್ಯಕ್ಷರುಗಳಾದ ಶಶಿಧರ್ ಹೂಗಾರ್ ಮತ್ತು ಸುಶಾಂತ್ ಠಾಕೂರ್ ಹಾಗೂ ಸುವರ್ಣ ಶರ್ಮಾ ವಲಯ 12 ಕಾರ್ಯದರ್ಶಿಗಳು ಆಗಮಿಸಿದ್ದರು. ಇವರೊಂದಿಗೆ ರಾಯಚೂರಿನ ಸಲಹೆಗಾರರು ಸೆನೆಟರ್ ವಿನಿತಾ ಬೋಹರಾ, ಮಹಿಳಾ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಅರುಣಾ ಹಿರೇಮಠ್ ಮತ್ತು ಕಾರ್ಯದರ್ಶಿ ನಿತೇಶ್ ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿಷ್ಠಿತ ಮಹಿಳಾ ಸಂಘಗಳ ಹಾಗೂ ಮಹಿಳಾ ಮಂಡಳಿಯ 25ಕ್ಕೂ ಹೆಚ್ಚು ಮಹಿಳಾ ಅಧ್ಯಕ್ಷರಿಗೆ ಅವರವರ ಸಂಘಗಳ ಸಮಾಜಮುಖಿ ಸೇವೆ ಹಾಗೂ ಸಹಯೋಗವನ್ನು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರಲ್ಲಿ ಮಹಿಳಾ ವಿಭಾಗ ವಾಸವಿ ಮಹಿಳಾ ಮಹಾಮಂಡಳಿ, ಮಹಾವೀರ್ ಇಂಟರ್ನ್ಯಾಷನಲ್ ಮಹಿಳಾ ವೀರ ವಿಭಾಗ, ಇನ್ನರ್ ವಿಲ್ ಕ್ಲಬ್, ತೆರಾಪಂಥಿ ಮಹಿಳಾ ಮಂಡಳಿ, ಪ್ರಕೃತಿ ಮಹಿಳಾ ಸಂಘ, ಜಿಲ್ಲಾ ಕಡಳಿ ವೇದಿಕೆ, ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿ, ಅಕ್ಕ ಮಹಾದೇವಿ ಅಕ್ಕನ ಬಳಗ ಮಹಿಳಾ ಮಂಡಳಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘ, ವಾಸವಿ ಮಹಿಳಾ ಸಂಘ, ವಚನ ಸಾಹಿತ್ಯ ಮಹಿಳಾ ಸಂಘ, ದಾಸ ಸಾಹಿತ್ಯ ಮಹಿಳಾ ಘಟಕ, ವೀರಶೈವ ಮಹಿಳಾ ಘಟಕ, ಭಾರತ ವಿಕಾಸ್ ಪರಿಷತ್ ಮಹಿಳಾ ಘಟಕ, ಅಕ್ಕನ ಬಳಗ ಸೋಮವಾರಪೇಟೆ ರಾಯಚೂರು, ಗ್ರೀನ್ ಮಹಿಳಾ ರಾಯಚೂರು, ಶಿವಪಾರ್ವತಿ ಮಹಿಳಾ ಘಟಕ, ಪತಾಂಜಲಿ ಮಹಿಳಾ ಘಟಕ, ಜಾಗೃತಿ ಜೈನ್ ಮಹಿಳಾ ಸಂಘ, ಸ್ಫೂರ್ತಿ ಐಎಂಎ ಮಹಿಳಾ ಸಂಘ ಹಾಗೂ ಇತರರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ವ್ಯವಸ್ಥಾಪಕ ಚೇರ್ಮನ್ ರಿಕಬ್ ಚಂದ್, ಸಚಿನ್ ಇನ್ನಾನಿ, ಮಲ್ಲಿಕಾರ್ಜುನ ಮಠಂ, ಸಂಜಯ್ ವೈಷ್ಣವ್, ರಾಜೀವ್ ನೆಹರಾ ಇವರುಗಳ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಪೂರ್ವಾಯೋಜಿತ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಗಣ್ಯರಿಂದ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಯಚೂರಿನ ಹಿರಿಯ ಹಾಗೂ ಮಾಜಿ ಅಧ್ಯಕ್ಷರುಗಳಾದ ಸೆನೆಟರ್ ಗೌತಮ್ ಕುಮಾರ್ ಜೈನ್, ಸೆನೆಟರ್ ಕಮಲ್ ಕುಮಾರ್, ಬಸವರಾಜ್ ಪಿ, ಗೋವಿಂದ ರಾಜ್, ಏಮಣ್ಣ, ಜಂಬಣ್ಣ, ವಿಕಾಸ್ ರುನ್ವಾಲಾ ಜೈನ್, ಸೆನೆಟರ್ ಅಶೋಕ್ ಲೋಥಾ ಮತ್ತು ಮೆಂಟರ್ ಮಧು ಎನ್ ಆಗಮಿಸಿದ್ದರು. ಅಲ್ಲದೆ ಸಂಘದ ಪದಾಧಿಕಾರಿಗಳು ಉದಯ್ ಕಿರಣ್, ಸುನಿಲ್, ವೈಷ್ಣವ್ ಮತ್ತು ಮಹಿಳಾ ಘಟಕದ ಮೋಹನ್ ಬೋಹರಾ, ರೇಖಾ ರಿಕಬ್ ಜೈನ್, ರಿತು, ಅಂಕಿತಾ, ರಾಣಿ, ರೂಪಾಲಿ ಇನ್ನೂ ಹೆಚ್ಚು ಸಂಘ ಸಂಸ್ಥೆಯ ಸದಸ್ಯರು ಭಾಗವಹಿಸಿದ್ದರು. ರಿಕಬ್ ಚಂದ್ ನಿರೂಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ತರಬೇತಿ ಪಡೆದು ಸುಸೂತ್ರವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಲು ಸಿಬ್ಬಂದಿಗಳಿಗೆ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ಸೂಚನೆ. ರಾಯಚೂರು ಲೋಕಸಭೆ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ನೀಡಲು ಗಂಗಾಧರ್ ನಾಯಕ್ ಒತ್ತಾಯ. ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಹಾರುದ್ರಯಾಗ.
ಮೇಲೆ ದೌರ್ಜನ್ಯ ಕ್ರಮಕ್ಕೆ ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಸ್ಲಂ ಜನರ ಸಮಾವೇಶ ಧರ್ಮದ ಹೆಸರಿನಲ್ಲಿ ಜನರನ್ನು ಇಬ್ಬಾಗ ಮಾಡುವ ಹುನ್ನಾರ ಅಪಾಯಕಾರಿ. ರಂಜಾನ್ ದರ್ಗಾ. ಮತ್ತು ಜೆಸಿಐ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಸಾಧಕರಿಗೆ ಸನ್ಮಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಬಿಎನ್ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯಿಸಿದವರು Shortly open Valum Spa and Saloon, L'Oreal Professional, near Ambedkar Circle, opposite Public Garden, Station Road, Raichur. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್, ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. GP Kids Fair beside SLV Hotel, Station Road, Raichur. BSK Fashions, Cloth Bazaar, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು.